ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದು, ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಉರಿ ಬಿಸಿಲಿನ ನಡುವೆ ಸರತಿಯ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುವುದು ಭಕ್ತರಿಗೆ ದೊಡ್ಡ ಸವಾಲಾಗಿತ್ತು. ಇದೀಗ ಪರ್ಯಾಯ ಶಿರೂರು ಮಠ ಭಕ್ತರ ಅನುಕೂಲಕ್ಕಾಗಿ ಶಾಶ್ವತ ಮೇಲ್ಛಾವಣಿ ಅಳವಡಿಸುವ ಮೂಲಕ ಹೊಸ ವ್ಯವಸ್ಥೆ ಕಲ್ಪಿಸಿದೆ. ಈ ಬಾರಿ ಉಡುಪಿ ನಗರದಲ್ಲಿ ಬಿಸಿಲಿನ ತಾಪಮಾನ ಗಣನೀಯವಾಗಿ ಏರಿಕೆಯಾಗಿದ್ದು, ಅದರ ನಡುವೆಯೇ ಶ್ರೀಕೃಷ್ಣ ಮಠಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯೂ ಹೆಚ್ಚಾಗಿದೆ. ಬೇಸಿಗೆ ರಜೆ ಹಿನ್ನೆಲೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಪ್ರವಾಸಿಗರು ಮಠಕ್ಕೆ ಭೇಟಿ ನೀಡುತ್ತಿದ್ದಾರೆ. ಆದರೆ ದರ್ಶನಕ್ಕಾಗಿ ಗಂಟೆಗಟ್ಟಲೆ ಸರತಿಯ ಸಾಲಿನಲ್ಲಿ ನಿಲ್ಲಬೇಕಾಗಿರುವುದು ಭಕ್ತರಿಗೆ ತೊಂದರೆಯಾಗಿತ್ತು. ವಿಶೇಷವಾಗಿ ರಥಬೀದಿ ಭಾಗದಲ್ಲಿ ಉರಿ ಬಿಸಿಲಿನ ತಾಪ ಹೆಚ್ಚಾಗಿದ್ದರಿಂದ ಮಕ್ಕಳು ಹಾಗೂ ವೃದ್ಧರು ಹೆಚ್ಚು ಸಂಕಷ್ಟ ಅನುಭವಿಸುತ್ತಿದ್ದರು. ಕಾಂಕ್ರೀಟ್ ನೆಲದ ಮೇಲೆ ಬಿಸಿಲಿನಲ್ಲಿ ನಿಂತು ಕಾಯುವುದು ಭಕ್ತರಿಗೆ ಹರಸಾಹಸವಾಗಿತ್ತು. ಈ ಸಮಸ್ಯೆಯನ್ನು ಮನಗಂಡ ಪರ್ಯಾಯ ಶಿರೂರು ಮಠ ಸರತಿಯ ಸಾಲಿನ ಭಾಗದಲ್ಲಿ ಶಾಶ್ವತ ಮೇಲ್ಛಾವಣಿ ಅಳವಡಿಕೆ ಮಾಡಿದೆ. ಇದರಿಂದ ದರ್ಶನಕ್ಕೆ ಬರುವ ಭಕ್ತರಿಗೆ ನೆರಳಿನಲ್ಲಿ ನಿಲ್ಲುವ ಅವಕಾಶ ದೊರೆತಿದೆ. ಗೀತಾ ಮಂದಿರದ ಮೂಲಕ ಸಾಗುವ ಭಕ್ತರಿಗೆ ಈಗ ಹೆಚ್ಚಿನ ನೆರಳು ಸಿಗುತ್ತಿದ್ದು, ಬಿಸಿಲಿನ ತಾಪದಿಂದ ಸ್ವಲ್ಪ ಮಟ್ಟಿಗೆ ರಕ್ಷಣೆ ಸಿಕ್ಕಂತಾಗಿದೆ. ಸರತಿ ವ್ಯವಸ್ಥೆಯನ್ನು ಇನ್ನಷ್ಟು ಸುವ್ಯವಸ್ಥಿತಗೊಳಿಸಲಾಗಿದೆ. ಇದೇ ವೇಳೆ ಸರತಿಯಲ್ಲಿ ನಿಂತಿರುವ ಭಕ್ತರಿಗೆ ಪ್ರತಿದಿನ ತಂಪು ಪಾನೀಯ ವಿತರಿಸುವ ವ್ಯವಸ್ಥೆಯನ್ನೂ ಮಾಡಲಾಗಿದೆ. ಸ್ಥಳೀಯ ಭಕ್ತರಿಗಾಗಿ ಪ್ರತ್ಯೇಕ ಸರತಿ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಕನಕನ ಕಿಂಡಿಯ ಮೂಲಕ ದರ್ಶನ ಪಡೆಯಲು ಅವಕಾಶ ನೀಡಲಾಗಿದೆ. ಬೇಸಿಗೆ ರಜೆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಭಕ್ತರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಯಿರುವುದರಿಂದ ಭಕ್ತರ ಹಿತದೃಷ್ಟಿಯಿಂದ ಕೈಗೊಂಡಿರುವ ಈ ಕ್ರಮಗಳಿಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ.
ಸ್ವೀಕರಿಸಿಕೊಂಡು ಸ್ವಲ್ಪ ಶಾಂತರಾಗಬೇಕು ಅಂತ ಭಕ್ತರೆಲ್ಲ. ಹಾಗಾಗಿ ಕೃಷ್ಣ ದರ್ಶನದ ಅನುಗ್ರಹವನ್ನು ಪಡಬೇಕು. ಊರಿನವರಿಗೆ ಒಂದು ವಿನಂತಿ ಏನು ಕೇಳಿದರೆ, ಆದಷ್ಟು ಮಧ್ಯಾಹ್ನ ಮೇಲೆ ಬಂದರೆ ಒಳ್ಳೆಯದು. ಒಂದು 2ರಿಂದ 5 ಗಂಟೆ ಒಳಗೆ ಡ್ಯುರೇಷನಲ್ಲಿ ಬಂದರೆ ಸ್ವಲ್ಪ ಜನಸಮ್ಮರ್ದ ಕಡಿಮೆ ಇರ್ತದೆ. ಯಾಕೆ ಅದು ಬೆಳಿಗ್ಗೆ ಎಷ್ಟಾಗುತ್ತೆ ಕೇಳಿದರೆ, ಅಲಂಕಾರಕ್ಕೋಸ್ಕರ ಬಾಗಿಲು ಹಾಕ್ತೇವೆ ನಾವು. ಆಮೇಲೆ ಸ್ವಾಮಿಗಳು ಮಡಿಯಲ್ಲಿ ಪೂಜೆಗೆ ಸುತ್ತು ಬರುವಾಗ ಎಲ್ಲ ಸ್ವಲ್ಪ ಕ್ಲೋಸ್ ಮಾಡ್ತೇವೆ. ಹಾಗಾಗಿ ಅಲ್ಲಿ ಆ ಟೈಮಲ್ಲಿ ಹೊರಗಡೆ ಜನ ತುಂಬ ನಿಂತಿರ್ತಾರೆ. ಅವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಅಲ್ಲ ನೀವು ಅವರಿಗೆ ಬಿಡ್ತೀರಿ, ನಮಗೆ ಬಿಡೋದಿಲ್ಲ, ಊರಿನವರಿಗೆ ಬಿಟ್ರಿ ಅಂತ. ಅದಕ್ಕೋಸ್ಕರ ಮಧ್ಯಾಹ್ನ ಮೇಲೆ ಬಂದರೆ ಆಗ ಅಂತಹ ಯಾವ ಒಂದು ಅವ್ಯವಸ್ಥೆ ಆಗಲಿಕ್ಕಿಲ್ಲ. ಹಾಗಾಗಿ ಊರಿನವರು ಕೂಡ ಮಧ್ಯಾಹ್ನ 2ರಿಂದ ಒಂದು 5 ಗಂಟೆವರೆಗೆ ಈ ಡ್ಯೂರೇಷನ್ನಲ್ಲಿಯೇ ದರ್ಶನಕ್ಕೆ ಬಂದರೆ ಸ್ವಲ್ಪ ನಮಗೂ ಅನುಕೂಲ, ಅವರಿಗೂ ಅನುಕೂಲ ಅಂತ ನಮ್ಮ ಅಪೇಕ್ಷೆ.